ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೆ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಕಾರ್ಡು ಅಂತ್ಯೋದಯ ಕಾರ್ಡ್ ಇರ್ತದೆ, ಆರು ಕಾರ್ಡು APL ಇರ್ತದೆ. APL ಕಾರ್ಡ್ಗೆ ಈ ಮಧ್ಯೆ ಪಡಿತರ ವಿತರಣೆ ಆಗ್ತಾ ಇಲ್ಲ. ಸರ್ಕಾರದಿಂದ ಯಾವುದೇ ಪಡಿತರ ವಿತರಣೆ ಆಗ್ತಾ ಇಲ್ಲ. ಪಡಿತರ ವಿತರಣೆ ಆದರೆ ಏನೋ APL ಕಾರ್ಡ್ಗೆ 10 kg ಅಕ್ಕಿ ಕೊಡ್ತಾರೆ. 10 kgಗೆ ಎಷ್ಟು ಬೆಲೆ ಅಂತ ನಿಗದಿ ಮಾಡ್ತಾರೆ. ಸರ್ಕಾರದಿಂದ ಅಷ್ಟು ಬೆಲೆ ತಗೊಂಡು ನಾವು 10 kg ಕೊಡ್ತೀವಿ, ಪಡಿತರ ವಿತರಣೆ ಮಾಡ್ತೀವಿ. ಜಾಸ್ತಿ ಆದರೆ 35 kg ಅಕ್ಕಿ 5 kg ಅಕ್ಕಿ ಆ್ಯಡ್ ಆಗ್ತಾ ಹೋಗುತ್ತೆ. ಹಾಗೆ ನಮ್ಮ ಇದರಲ್ಲಿ NFSAದಲ್ಲಿ ಬಂದುಬಿಟ್ರೆ ಏನದು ಸೆಂಟ್ರಲ್ ಕಾರ್ಡ್ಗಳಿಗೆ 3 kg ರಾಗಿ, 2 kg ಅಕ್ಕಿ ಕೊಡ್ತಾಯಿದ್ದೀವಿ. ಪ್ಲಸ್ ಅನ್ನಭಾಗ್ಯ ಯೋಜನೆ ಕೆಳಗಡೆ 5 kg, ಟೋಟಲ್ 10 kg ನಾವು ಆಹಾರ ಧಾನ್ಯ ಕೊಡ್ತಿದ್ದೀವಿ. ಇವಾಗ ನಮಗೆ ಏನದು ಸೆಂಟ್ರಲ್ ಕಾರ್ಡ್ಗಳಿಗೆ ಮಾತ್ರನೇ ಇದು. ಸ್ಟೇಟ್ ಕಾರ್ಡ್ಗಳಿಗೆ ನಾವು 5 kg ಅಕ್ಕಿ, 5 kg ಅಕ್ಕಿ, ಟೋಟಲ್ 10 kg ಅಕ್ಕಿ ಕೊಡ್ತಿದ್ದೀವಿ. ನಾಳೆ ನಮ್ಮ ಯಜಮಾನ ಹೆಸರು ಸಿಕ್ಮುನ್ ಚಾಮ್ ಅಂತ. ನಮ್ಮದು ಎಷ್ಟು 7 kg ಅಕ್ಕಿ, 3 kg ರಾಗಿ, ಒಬ್ಬೊಬ್ರಕ್ಕೆ ಇಬ್ಬರಕ್ಕೆ 14. ದುಡ್ಡು ಕೊಡೋವಾಗ ನಮ್ಗೆ ಬಾಧೆ ಇತ್ತು, ತಗೊಂಬರೋಕ್ಕೋ ಹೋಗೋಕ್ಕೋ ಬಾಧೆ ಇತ್ತು. ಇವಾಗ ರೇಷನ್ ಕೊಡೋದ್ರಿಂದ ಬಾಧೆ ಇಲ್ಲ. ತುಂಬ ಶುಗರ್ ಜನರಿಗೆ ತುಂಬ ಇದೆ. ಅದರಿಂದ ರಾಗಿ ತಿನ್ನೋದ್ರಿಂದ ಸ್ವಲ್ಪ ಗಟ್ಟಿಮುಟ್ಟಾಗಿರ್ತಾರೆ. ಕೆಲವ್ರಿಗೆ ಜಮೀನುಗಳಿರೋದಿಲ್ಲ, ಹಂಗಾಗಿ ಅವ್ರಿಗೆ ರಾಗಿ ಬೆಳ್ಕೊಳಕ್ಕೆ ಆಗೋದಿಲ್ಲ. ಕೆಲವರು ವಯಸ್ಸಾಗಿರೋರು ಇರ್ತಾರೆ, ಅವರೆಲ್ಲ ಮುದ್ದೆನೇ ತಿನ್ನಬೇಕಾಗುತ್ತೆ. ಹಾಗಾಗಿ ಸರ್ಕಾರ ಕೈಗೊಂಡಿರೋ ಈ ಗರೀಬಿ ಹಟಾವೋ ಯೋಜನೆ ತುಂಬ ಉಪಯುಕ್ತವಾಗಿದೆ. ಇದನ್ನೇ ಮುಂದುವರಿಸಬೇಕಂತೇಳಿ ನಮ್ಮ ಅಭಿಪ್ರಾಯ. The continuity of institutional memory and the bond of fraternity that transcends modes and regions. As you return to your parent home, Mrs. Rao, know that you leave behind not just a journey, but a legacy cherished. May your tenure in Delhi continue to reflect your ideals, and may you find joy in the work that lies ahead. Thank you and farewell with great affection and even greater respect. ಎಲ್ಲ ಶಾಲೆಗಳಲ್ಲಿ ಸ್ಕ್ರೀನಿಂಗ್ ಅಂದರೆ ಪ್ರತಿಯೊಂದು ಶಾಲೆಗೆ ನಮ್ಮ ಆರೋಗ್ಯ ಇಲಾಖೆಯ ತಂಡಗಳು ವಿಸಿಟ್ ಮಾಡಿ ನಮ್ಮ ಪರಿಶೀಲನೆ ನಡೆಸಿ ನಮಗೆ ವರದಿ ಕೊಡಲಿಕ್ಕೆ ನಾವು ನಿರ್ದೇಶನ ನೀಡಿದ್ದೇವೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಸುಮಾರು 3,000 ಶಾಲೆಗಳಲ್ಲಿ ಈಗ 1,700 ಶಾಲೆಗಳಲ್ಲಿ ಸ್ಕ್ರೀನಿಂಗ್ ಮುಗಿದಿದೆ. ಮತ್ತು ಮಕ್ಕಳಲ್ಲಿ ಸುಮಾರು 2 ಲಕ್ಷದ ಮಕ್ಕಳಲ್ಲಿ 78,000 ಮಕ್ಕಳನ್ನು ಈಗ ಆಲ್ರೆಡಿ ಸ್ಕ್ರೀನಿಂಗ್ ಮಾಡಿದ್ದಾರೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.